ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇನ್ನು ಕೆಲವೇ ದಿನಗಳಲ್ಲಿ ಗೌರಿ ಕಲ್ಯಾಣ ಅನ್ನುವಂತಹ ಒಂದು ಧಾರಾವಾಹಿ ಪ್ರಸಾರವಾಗಲಿಕ್ಕಿದೆ. ಈ ಒಂದು ಧಾರಾವಾಹಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿರುವಂತಹ ಶಿಲ್ಪಾ ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಶಿಲ್ಪಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆಫ್ಟರ್ 100 ಜನ್ಮಕ್ಕೂ ಮತ್ತು ಕ್ವಾಟ್ಲೆ ಕಿಚನ್ ನಂತರ ಈ ಒಂದು ಧಾರಾವಾಹಿ ಬರ್ತಾ ಇರೋವಂಥದ್ದು, ಪ್ಲಸ್ ನೀವು ಲೀಡ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋವಂಥದ್ದು. ಸೊ ಎಷ್ಟು ಖುಷಿ ಇದೆ ಗೌರಿ ಪಾತ್ರ ಪ್ಲೇ ಮಾಡ್ತಾ ಇರೋದಕ್ಕೆ? ಆ್ಯಕ್ಚುಲಿ ತುಂಬ ಖುಷಿ ಇದೆ. ಗೌರಿ ಪಾತ್ರ ಹೇಗಿರುತ್ತೆ ಅಂದರೆ ತುಂಬ ಧೈರ್ಯವಾನು. ಅವಳು ಯಾರ ತಂಟೆಗೂ ಹೋಗಲ್ಲ, ಬಟ್ ಅವಳ ತಂಟೆಗೆ ಯಾರು ಬಂದರೂ ಸರಿ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಸೊ ಆ ಥರ ಕ್ಯಾರೆಕ್ಟ್ರು ತುಂಬ ಇಂಪಾರ್ಟೆಂಟು. ಇನ್ ರಿಯಲ್ ಲೈಫಲ್ಲೂ ಅಷ್ಟೇ, ನಾವು ತುಂಬ ಸೈಲೆಂಟಾಗಿದ್ದರೆ, ಇವಾಗ ನಮ್ಮ ತಂಟೆಗೆ ಯಾರಾದರೂ ಬಂದರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಮ್ಮ ಸ್ಟ್ಯಾಂಡನ್ನ ನಾವು ತಗೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ M.Com ಮಾಡಿದ್ರಿ ಮಂಗಳೂರಿನವರು, ಅದಾದಮೇಲೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರಿ, ಅದಾದಮೇಲೆ IT ಸ್ವಲ್ಪ ಕೆಲಸ ಮಾಡಿದ್ರಿ. ಅದರ ನಂತರ 100 ಜನ್ಮಕ್ಕೂ ಅನ್ನುವಂತಹ ಒಂದು ಸೀರಿಯಲ್ ಬರುತ್ತೆ, ಮೈತ್ರಿ ಪಾತ್ರ ಮಾಡ್ತೀರಾ. ಬಟ್ ತುಂಬ ಬೇಗ ವೈಂಡ್ ಅಪ್ ಆಗುತ್ತೆ. ವೈಂಡ್ ಅಪ್ ಆದಮೇಲೆ ನಿಮ್ಮಲ್ಲಿ ಓಡಿದಂತಹ ಥಾಟ್ಸ್ ಏನು? ಟು ಬಿ ಫ್ರ್ಯಾಂಕ್, ಬೇಜಾರಾಯಿತು. ಯಾಕಂದರೆ ನಂದು ಫಸ್ಟ್ ಸೀರಿಯಲ್ಲು ಇಷ್ಟು ಬೇಗ ವೈಂಡ್ ಅಪ್ ಆಗ್ತಿದೆಯಲ್ಲ ಅಂತ. ಬಟ್ ನನಗೆ ಕಲರ್ಸ್ ಕನ್ನಡ ನನ್ನನ್ನು ಬಿಟ್ಕೊಟ್ಟಿಲ್ಲ. ಕ್ವಾಟ್ಲೆ ಕಿಚನ್ ಮಾಡಿದೆ, ಅದರಲ್ಲಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ದೀನಿ. ಆ ಸೀರಿಯಲ್ಲು ಎಂಡ್ ಆಯಿತು ಅನ್ನೋ ದುಃಖದಕ್ಕಿಂತ ಜಾಸ್ತಿ ನಾನಿಲ್ಲಿ ಖುಷಿಪಟ್ಟೆ. ಕ್ವಾಟ್ಲೆ ಕಿಚನ್ ಎಂಜಾಯ್ಮೆಂಟು, ಆ ಎನ್ವಾಯ್ಮೆಂಟು ತುಂಬ ಖುಷಿ ಆಯಿತು. ಸೊ ಅದಾದ ತಕ್ಷಣವೇ ಇಲ್ಲಿ ಗೌರಿ ಕಲ್ಯಾಣ ಮಾಡ್ತಾಯಿದ್ದೀನಿ. ಸೊ ಕಲರ್ಸ್ ಕನ್ನಡಗೆ ನನ್ನ ಧನ್ಯವಾದಗಳು, ಹಾಗೆ ರಾಮ್ಜಿ ಸರ್ಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿಲ್ಪಾ ಅವರೇ, ಅದೇ ಒಂದು ಸೀರಿಯಲ್ ಅಂತ ಆಫರ್ ಬರುತ್ತೆ. ಈಗ ಮ್ಯಾಂಗ್ಳೂರಿನಿಂದ ಇಲ್ಲಿ ಬಂದು ಒಂದು ಬದುಕನ್ನು ಕಟ್ಕೊಳ್ಬೇಕು ಅಂದರೆ ಇಟ್ ಈಸ್ ವೆರಿ ಟಫ್. ಅಷ್ಟೇನು ಈಸಿ ಅಂತೇನಿಲ್ಲ. ಆ್ಯಂಡ್ ಸೀರಿಯಲ್ ಮೇಲೇ ನಿಮ್ಮ ಇನ್ಕಮ್ ಡಿಪೆಂಡ್ ಆಗಿರುತ್ತೆ. ಸಡನ್ನಾಗಿ ಅಂದರೆ ಕೆಲವೇ ದಿನಗಳಲ್ಲಿ ಆ ಸೀರಿಯಲ್ ಸ್ಟಾಪ್ ಆಗುತ್ತೆ. ಸೊ ಅವಾಗ ನೀವು ಹೇಳಿದ್ರಿ ಆ್ಯಕ್ಚುಲಿ ಥಾಟ್ಸ್ ಏನಿತ್ತು ಅಂತ. ಬಟ್ ಈಗ ಕ್ವಾಟ್ಲೆ ಕಿಚನ್ ಬರುತ್ತೆ, ಹೌದು. ಬಟ್ ಈಗ ಪ್ರೇಕ್ಷಕರು ಕೆಲವೊಂದಷ್ಟು ಜನ ನಿಮ್ಮಲ್ಲಿ ಇನ್ನೂ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಅಂತ ಭಾವಿಸ್ತಾರೆ, ಪ್ಲಸ್ ಸಿನಿಮಾ ಮಾಡ್ಬೋದಲ್ವ ಅಂತ ಕೂಡ ಅಂದ್ಕೊಂಡಿರ್ಬೋದು ಕೆಲವರು ನೋಡಿ ನಿಮ್ಮನ್ನು. ಎಗೇನ್ ವಾಪಸ್ ಸೀರಿಯಲ್ ಮೂಲಕ ಮತ್ತೊಂದು ಸಲ ರಂಜಿಸಲಿಕ್ಕೆ ತಯಾರಾಗಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಯಾಕೆ ಇನ್ನು ವೈ ಡಿಂಟ್ ಯು ಥಿಂಕ್ ಬಿಗ್ ಅಂತ? ಇಟ್ಸ್ ನಾಟ್ ಲೈಕ್ ಐ ಡಿಂಟ್ ಥಿಂಕ್ ಬಿಗ್. ಆ್ಯಂಡ್ ಸೀರಿಯಲನ್ನು ನಾನು ಸೀರಿಯಲ್ ಚಿಕ್ಕದು ಸಿನಿಮಾ ದೊಡ್ಡದು ಅಂತ ಡಿಫ್ರೆನ್ಷಿಯೇಟ್ ಮಾಡಲ್ಲ. ನನಗೆ ಪಾತ್ರ ಇಷ್ಟ ಆಗಬೇಕು, ಕತೆ ಇಷ್ಟ ಆಗಬೇಕು. ಈ ಕತೆ ತುಂಬ ಇಷ್ಟ ಆಯಿತು, ತುಂಬ ವಿಭಿನ್ನವಾಗಿದೆ. ಮೈತ್ರಿ ಪಾತ್ರನೂ ಅಷ್ಟೇ ತುಂಬ ಇಷ್ಟ ಆಗಿತ್ತು, ತುಂಬ ವಿಭಿನ್ನವಾಗಿತ್ತು. ಆಮೇಲೆ ಮೂವೀಸ್ಗಳು ಬರ್ತಾ ಇದೆ, ಬಟ್ ನನಗೆ ಕತೆ ತುಂಬ ಇಷ್ಟ ಆಗಿರೋದು ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ಕತೆ ತುಂಬ ಇಷ್ಟ ಆದರೆ ಖಂಡಿತವಾಗಿ ಮಾಡ್ತೀನಿ. ಆಮೇಲೆ ಒಂದು ಮೂವಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ, ಅದು ಫಸ್ಟ್ ಶೆಡ್ಯೂಲ್ ಆಗಿದೆ, ರಂಗಸ್ಥಳ ಅಂತ. ಸೊ ಅದು ಕತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅದು ಸೆಕೆಂಡ್ ಶೆಡ್ಯೂಲ್ ಆದಮೇಲೆ ನೀವೇ ನೋಡ್ತೀರಾ. ಸೊ ರಂಗಸ್ಥಳ ಅಂತಂದರೆ ಅದು ಶೈನ್ ಶೆಟ್ಟಿ ಅವರ ಮೂವಿ ಅಲ್ವಾ? ಶೈನ್ ಶೆಟ್ಟಿ ಅವರ ಪ್ರೊಡಕ್ಷನ್, ಅವ್ರ ಹೆಸರು ರಂಗಸ್ಥಳ ಪ್ರೊಡಕ್ಷನ್ಸ್ ಅಂತ, ಅವರ ಒಂದು ಪ್ರೊಡಕ್ಷನ್. ಅದಲ್ಲ, ಮೂವಿ ಹೆಸರು ಹೇಳ್ತಾ ಇದ್ದೀನಿ, ರಂಗಸ್ಥಳ ಅಂತ. ಸೊ ಈಗ ಗೌರಿ ಮತ್ತು ಮೈತ್ರಿ ಪಾತ್ರಕ್ಕೆ ಸಾಕಷ್ಟು ಡಿಫ್ರೆನ್ಸ್ ಅಂತೂ ಕಾಣಿಸ್ತಾ ಇದೆ. ಅದರಲ್ಲಿ ತುಂಬ ಸಾಫ್ಟ್ ಸ್ಪೋಕನ್ ಒಂದು ಪಾತ್ರ ಅದು. ಇದರಲ್ಲಿ ರಗಡ್ ಆಗಿ ಸ್ವಲ್ಪ ಹೀರೋಗೆ ಆವಾಜ್ ಹಾಕೋ ಥರ ಪಾತ್ರ ಇದೆ. ಅದ್ರಲ್ಲಿ ತುಂಬ ಸಬ್ಮಿಸಿವ್ ಥರ ಇತ್ತು. ಸೊ ಎಷ್ಟು ಡಿಫ್ರೆನ್ಸ್ ಇತ್ತು ನಿಮಗೆ ಆ್ಯಕ್ಚುಲಿ ಆ ಪಾತ್ರ ಮತ್ತು ಈ ಪಾತ್ರ ಪ್ಲೇ ಮಾಡುವಾಗ ಅಂತ? ಆ್ಯಕ್ಚುಲಿ ತುಂಬಾ ಡಿಫ್ರೆನ್ಸ್ ಇತ್ತು. ಅದರಲ್ಲಿ ನನಗೆ ಹೇಳ್ಕೊಳ್ಳೋದು ಅಂದರೆ ಯಾರಾದರೂ ಏನಾದರೂ ಹೇಳಿದ್ರು ನಾನು ಸೈಲೆಂಟಾಗಿ ಸುಮ್ಮನೆ ಇರ್ತಾಯಿದ್ದೆ, ಪರವಾಗಿಲ್ಲ ಅಂತ. ಇಲ್ಲಿ ನಾನು ಯಾರಾದರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅಥವಾ ನನ್ನ ಫ್ಯಾಮಿಲಿ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋಳಲ್ಲ. ಅವ್ರಿಗೆ ಆವಾಜ್ ಹಾಕ್ಬಿಟ್ಟು ಹೇಳ್ತೀನಿ, ಬಟ್ ಹೇಳೋದನ್ನು ನೀಟಾಗಿ ಹೇಳ್ತೀನಿ, ಹಂಗೇಳಿ ಹೊಡೆದ್ಬಿಟ್ಟೆಲ್ಲ ಹೇಳಲ್ಲ. ಸೊ ಹೆಂಗೆ ಹೇಳಬೇಕೋ ಹಂಗೆ ಹೇಳ್ತೀನಿ ಅಷ್ಟೇ. ಸೊ ಇನ್ನು ಅಂದರೆ ಇವಾಗ M.Com ಎಲ್ಲ ಮಾಡಿದ್ರಿ, ಬ್ಯಾಂಕ್ ಸೆಕ್ಟರಲ್ಲಿ ಕೆಲಸ ಮಾಡಿದ್ರಿ, IT ಸೆಕ್ಟರಲ್ಲಿ ಕೆಲಸ ಮಾಡಿದ್ರಿ. ಸೊ ಅದು ಬಿಟ್ಟು ಈ ಥರದ್ದು ಬಣ್ಣದ ಲೋಕಕ್ಕೆ ಬರಬೇಕು ಅಂತ ಹೇಳುವಾಗ ಮನೇಲಿ ಏನು ಪ್ರತಿರೋಧವನ್ನು ಒಡ್ಲಿಲ್ವ ಅವರು? ಬೇಡ, ಇಲ್ಲೇ ಇರು ಆರಾಮಾಗಿ ಅಂತೆಲ್ಲ ಏನು ಹೇಳಿಲ್ವಾ? ಎಷ್ಟು ಫೈಟ್ ಮಾಡಿದ್ರಿ, ಅಥವಾ ಈಸಿಯಾಗಿ ಬಿಟ್ಕೊಟ್ರೆ ಪರವಾಗಿಲ್ಲ ನಿಮ್ಗೆ ಏನು ಬೇಕೋ ಅದು ಮಾಡು ಅಂತ? ಹೇಗೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್. ನಾನು ಏನು ಮಾಡಿದ್ರೂ ಅವರು ಏನೂ ಹೇಳಲ್ಲ, ನನ್ನ ಜೊತೆನೇ ಇರ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಕೆಲಸ ಮಾಡಬೇಕಾದ್ರೆ ಬೆಂಗಳೂರಿಗೆ ಬರೋದಂತ ಥಾಟೇ ಇರಲಿಲ್ಲ. ನಾನು ಮಂಗಳೂರಲ್ಲೇ ಇರಬೇಕು, ನನ್ನ ಅಮ್ಮ ಅಪ್ಪನ ಜೊತೆನೇ ಇರಬೇಕು ಅನ್ನೋ ಥಾಟ್ ಇದ್ದಿದ್ದು. ಸೊ ಇಲ್ಲಿ ಬಂದಾಗ ಮ್ಯಾಂಗ್ಳೂರು ಬೇರೆ ಆಗಿದ್ರಿ ನೀವು. ಹೌದು. ಸೊ ಮಂಗಳೂರಿಂದ ಬೆಂಗಳೂರಿಗೆ ಶಿಫ್ಟ್ ಆದ ತಕ್ಷಣ ಒಂದು ಸ್ವಲ್ಪ ಕಷ್ಟ ಆಯಿತು. ಅಯ್ಯೋ ಬೇಡವಿತ್ತೇನೋ ಅಂತ ಅನಿಸ್ತು, ಯಾಕಂದರೆ ನನಗೆ ಮಂಗಳೂರು ಅಂದರೆ ತುಂಬ ಇಷ್ಟ, ಪ್ಲಸ್ ಅಮ್ಮ ಅಪ್ಪನ ಜೊತೆ ಇರ್ಬೋದು ಅಂತ. ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಬಟ್ ಇವಾಗ ಹೋಗ್ತಾ ಅಮ್ಮನೂ ನನ್ನ ಜೊತೆ ಬರ್ತಾಯಿದ್ರು, ಪಾಪ ಅಪ್ಪನೂ ಬರ್ತಾಯಿದ್ರು. ಅಮ್ಮ ನನ್ನ ಜೊತೆ ಇದ್ದು ಶೂಟಿಂಗ್ ಕೂಡ ಬರ್ತಾಯಿದ್ರು. ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಬೇಡಪ್ಪ ಸಾಕಿದ್ದು ಕೈ ಹಿಡಿತಾ ಇಲ್ಲ ವಾಪಸ್ ಹೋಗಿಬಿಡೋಣ ಅಂತ ಅನಿಸಿದ್ದಿದೆಯಾ? ಅಫ್ಕೋರ್ಸ್ ಕಲರ್ಸ್ ಕೈ ಹಿಡಿದಿದ್ದಾರೆ, 3 ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ. ಸೊ ಬಟ್ ಯಾವಾಗಲಾದರೂ ಅನಿಸಿದೆಯಾ? ಇಲ್ಲ, ಟು ಬಿ ಫ್ರ್ಯಾಂಕ್ ನನಗೆ ಒಂದು ಸೆಕೆಂಡ್ಗೂ ಸೀರಿಯಲ್ ಕಷ್ಟ ಅಂತ ಅನಿಸಿಲ್ಲ. ಅಯ್ಯೋ ಯಾಕಪ್ಪ ಸೀರಿಯಲ್ ಮಾಡ್ತಾ ಇದ್ದೀನಿ, ಅದು ಮುಗೀತು, ಏನೂ ಸಿಗ್ತಾ ಇಲ್ಲ, ಆ ಥರದ್ದೆಲ್ಲ ಒಂದು ಥಾಟು ಬಂದಿಲ್ಲ. ನಾನು ಇಲ್ಲಿಗೆ ಬಂದಿದ್ದು ನನ್ನ ಪುಣ್ಯ. ನಾನು ತುಂಬಾ ಖುಷಿ ಇದೆ. ಯಾವತ್ತೂ ನಾನು ರಿಗ್ರೆಟ್ ಮಾಡಲ್ಲ ಈ ಡಿಸಿಷನ್ನ. ಸೊ ಈಗ ನಿಮ್ಮ ತಾಯಿಯವರಿಗೆ ಆ್ಯಕ್ಚುಲಿ ಒಬ್ಬರು ಶ್ರೀಮಂತರ ಮನೆ ಹುಡುಗನಿಗೆ, ಅಂದರೆ ಸೀರಿಯಲಲ್ಲಿ ಶ್ರೀಮಂತರ ಮನೆ ಹುಡುಗನಿಗೆ ಮದುವೆ ಮಾಡಿಸ್ಕೊಡ್ಬೇಕು ಅನ್ನುವಂತಹ ಒಂದು ಥಾಟ್ ಇದೆ. ಅಂದರೆ ಇಟ್ ಈಸ್ ಲೈಕ್ ಒಂದು ಸ್ವಲ್ಪ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುವಂಥ ವಿಷಯನೇ. ಅಂದರೆ ಕೆಲವರು ಹುಡುಗರು ಹೇಳ್ತಾರೆ, ಯಾಕೆ ಅವರೇ ಫೀಮೇಲ್ಸೇ ಸದೃಢರಾಗ್ಬೋದಲ್ವಾ ಫಿನಾನ್ಷಿಯಲಿ, ಯಾಕೆ ಅವ್ರು ಯಾರೋ ಆಲ್ರೆಡಿ ಸೆಟಲ್ ಆಗಿರೋ ಹುಡುಗನ್ನ ಮದುವೆ ಆಗಬೇಕು ಅಂತ ಅನ್ಕೋತಾರೆ ಅವರೇ. ಲೈಕ್ ಅಂದರೆ ಲೆಟ್ ದೆಮ್ ಸೆಟಲ್ ದೇರ್ ಲೈಫ್ ದೆಮ್ ಸೆಲ್ವ್ಸ್ ಅಂತ ಒಂದು ಥಾಟ್ ಇರುತ್ತೆ. ನಿಮಗೆ ರಿಯಲ್ ಲೈಫಲ್ಲಿ ಶಿಲ್ಪ ಅವ್ರಿಗೆ ಯಾವ ಥರದ ಹುಡುಗ ನೀವು ಇಷ್ಟಪಡ್ತೀರ? ತುಂಬ ವೆಲ್ ಸೆಟಲ್ಡ್ ಆ ಥರದ ಹುಡುಗ ಬೇಕಾ ನಿಮಗೆ? ಈಗ ನಾರ್ಮಲಾಗಿ ನಾವು ನೋಡಿರ್ತೀವಿ, ನಿಮ್ಮ ಹುಡುಗನಿಗೆ ಎಷ್ಟು ಸ್ಯಾಲ್ರಿ ಇರಬೇಕು ಮಂತ್ಲಿ ಅಂತೆಲ್ಲ ಆ್ಯಕ್ಚುಲಿ ಮಾಡ್ತಿರ್ತಾರಲ್ಲ ಆ ಥರ. ಸೊ ಯಾವ ಥರದ ಹುಡುಗ ನಿಮಗೆ ಸಿಕ್ಕಿದ್ರೆ ಒಳ್ಳೆಯದು ಅಂತ? ಟು ಬಿ ಫ್ರ್ಯಾಂಕ್, ನಾನು ಗೌರಿ ಥರನೇ. ನನಗೇನು ದುಡ್ಡಿರಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಯಾಕಂದರೆ ಗುಣ ಚೆನ್ನಾಗಿದ್ದರೆ ನಾವಿಬ್ಬರು ಸೇರಿಕೊಂಡು ಹೇಗಾದರೂ ದುಡ್ಡು ಮಾಡ್ಕೋಬೋದು. ಸೊ ಮನಿ ಅನ್ನೋದು ಬರುತ್ತೆ ಹೋಗುತ್ತೆ, ಬಟ್ ಗುಣ ಚೆನ್ನಾಗಿಲ್ಲ ಅಂದರೆ ನೀವು ಜೀವನನೇ ಮಾಡೋಕ್ಕಾಗಲ್ಲ, ನೀವು ಅವ್ರ ಜೊತೆ ಸುಖವಾಗಿ ಇರೋಕ್ಕೆ ಆಗಲ್ಲ. ಸೊ ಮನಸ್ಸು ಗುಣ ತುಂಬ ಮುಖ್ಯ. ಸೊ ಗೌರಿ ಪಾತ್ರಕ್ಕೆ ನಾನು ಆ ವಿಷಯದಲ್ಲಿ ತುಂಬ ರಿಲೇಟ್ ಮಾಡ್ತೀನಿ. ಸೊ ಹಾಗಾದರೆ ಆ ಗುಣವಂತ ಯಾರು? ಕ್ವೆಶ್ಚನ್ ಮಾರ್ಕ್. ಗುಣವಂತ ಗೊತ್ತಿಲ್ಲ ಇನ್ನು ಯಾರು ಅಂತ. ಹೌದಾ? ಆಫ್ ಕ್ಯಾಮ್ರಾ ಹೇಳ್ತೀರಾ, ಈಗ ಆನ್ ಕ್ಯಾಮ್ರಾ ಹೇಳಲ್ಲ? ಇಲ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ನೋಡಬೇಕು ಹಣೆ ಬರದಲ್ಲಿ ಯಾರು ಬರ್ತಿದಾರೋ ಅವರೇ ಆಗ್ತಾರೆ ಅಷ್ಟೇ. ಎಸ್, ಅಂದರೆ ಇನ್ನೊಂದು ಫಿನಾನ್ಷಿಯಲ್ ಡಿಪೆಂಡೆನ್ಸ್ ಬಗ್ಗೆ ಮಾತಾಡಿದ್ವಿ. ಮತ್ತು ಇನ್ನೊಂದು ಏನಂತಂದರೆ ಇನ್ನೊಂದು ಥಾಟ್ ಕೂಡ ಬರುತ್ತೆ. ಯಾಕೆ ಯಾವಾಗಲೂ ಅಂದರೆ ಈಗ ನೀವಿಬ್ಬರು ಅಂದರೆ ಒಂದೇ ರೀತಿಯಲ್ಲಿ ಜೀವನ ಕಟ್ಕೊಳ್ಬೇಕು, ಆ ಥರದ ಪಾರ್ಟ್ನರ್ ಸಿಕ್ಕಿದ್ರೆ ಒಳ್ಳೇದು ಅಂತ ಹೇಳಿದ್ರಿ. ಬಟ್ ಯಾಕೆ ಯಾವಾಗಲೂ ಯಾಕಂದರೆ ಹುಡುಗನೇ ಯಾಕಂದರೆ ಒಂದು ಮನೇನ ಸಲಹಬೇಕು ಅಥವಾ ಸಾಕಬೇಕು, ಅಥವಾ ಎಲ್ಲ ಒಂದು ಕಡೆ ಹುಡುಗಿನ ಕರ್ಕೊಂಡು ಹೋದಾಗ ಅವನೇ ಯಾಕೆ ಬಿಲ್ ಪೇ ಮಾಡಬೇಕು, ಆ ಥರದ್ದೊಂದು ಥಾಟ್ ಕೂಡ ಬರುತ್ತೆ ಆ್ಯಕ್ಚುಲಿ. ಅಫ್ಕೋರ್ಸ್ ಹುಡುಗ ರೆಸ್ಪಾನ್ಸಿಬಲ್ ಆಗಿರಬೇಕು, ಬಟ್ ವೈ ನಾಟ್ ಲೈಕ್ ಗರ್ಲ್ಸ್ ಆಲ್ಸೋ ಕ್ಯಾನ್ ಪ್ಲ್ಯಾನ್ ದಟ್? ಅಂದರೆ ಆ ಥರದ್ದೊಂದು ಯಾಕೆ ಪ್ಲ್ಯಾನ್ ಮಾಡಬಾರ್ದು? ಹಾಗೆಲ್ಲ ಬರುತ್ತೆ ಥಾಟ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ್ಯಕ್ಚುಲಿ ನಾನು ಅಷ್ಟೇ, ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೂ ಅಷ್ಟೇ, ಬಿಲ್ನ ಈಕ್ವಲಾಗಿ ಸ್ಪ್ಲಿಟ್ ಮಾಡಬೇಕು ಅಂತ. ಯಾರು ಒಬ್ಬರ ಮೇಲೆ ಒಂದು ಬರ್ಡನ್ ಆಗಿರಬಾರ್ದು. ಸೊ ಅವರು ದುಡಿತಾ ಇರ್ತಾರೆ, ನಾವು ದುಡಿತಾ ಇರ್ತೀವಿ. ಇವಾಗ ನಾವು ದುಡಿತಾ ಇಲ್ಲ ಅಂದರೆ ಒಂದು ಪ್ರಶ್ನೆ, ಬಟ್ ದುಡಿತಾ ಇರಬೇಕಾದ್ರೆ ನನ್ನ ಫೀಮೇಲ್ ಮೇಲ್ ಅಂತ ಹೇಳಲ್ಲ, ಇಬ್ಬರು ಈಕ್ವಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್. ಸೊ ಕಲರ್ಸ್ ವಾಹಿನಿಯಲ್ಲೇ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಬಿಗ್ ಬಾಸ್ ನೋಡ್ತಾ ಇದ್ರಾ? ಡೆಫಿನೆಟ್ಲಿ. ಸೊ ಗಿಲ್ಲಿ ಆ್ಯಕ್ಚುಲಿ ಹವಾ ಗಲ್ಲಿಲೂ ಇದೆ ಇವಾಗ. ಸೊ ನೆಕ್ಸ್ಟ್ ಲೆವೆಲ್ ಫಾಲೋವರ್ಸ್ಗಳನ್ನ ಗೇನ್ ಮಾಡ್ಕೊಂಡಿದ್ದಾರೆ. 1.8 ಮಿಲಿಯನ್ ಫಾಲೋವರ್ಸ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ. 1 ಲಕ್ಷದಿಂದ ಶುರುವಾಗಿ 1.8 ಮಿಲಿಯನ್, ವೆರಿ ಡಿಸರ್ವಿಂಗ್ ವಿನ್ ಅಂತ ಕೂಡ ಹೇಳ್ಬೋದು. ಸೊ ಬಡವರ ಮಕ್ಕಳು ಬೆಳೆಯೋದಷ್ಟೇ ಅಲ್ಲ, ಟ್ಯಾಲೆಂಟೆಡ್ ಆಗಿರುವ ವ್ಯಕ್ತಿ ಕೂಡ ಈಗ ಬೆಳೆದಿದ್ದಾರೆ ಅಂತ ಅಂದ್ಕೊಳ್ಬೋದು. ಸಾಕಷ್ಟು ಈಗ ಹೊರಗಡೆ ಸುಮಾರು ನಡೀತಾ ಇದೆ, ಬಡವ್ರ ಮಕ್ಕಳು ಬೆಳಿಬೇಕ್ರಯ್ಯ ಅಂತಾರೆ. ಬಡವ್ರ ಮಕ್ಕಳು ಯಾಕೆ ಬೆಳಿಬೇಕು, ಬೇರೆಯವ್ರು ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಗಿಲ್ಲಿಯವರು ಟ್ಯಾಲೆಂಟ್ ಇಲ್ಲದೇ ಜಸ್ಟ್ ಬಡತನದಿಂದ ಗೆದ್ದಿದ್ದಾರೆ ಹೇಗೆ ಅಂತ? ಇಲ್ಲ ನೋಡಿ, ಇವಾಗ ಕಾಮಿಡಿಯಲ್ಲಿ ನಾನಾ ಥರ ಇದೆ. ಗಿಲ್ಲಿ ಮಾಡೋ ಕಾಮಿಡಿ ಅಂತೂ ಡಿಫ್ರೆಂಟ್ ಆಗಿದೆ. ನಾನು ಆ ಥರ ಕಾಮಿಡಿ ನೋಡಿರಲಿಲ್ಲ. ಅವ್ನ ಕಾಲು ಎಳಿಬೋದು, ಆದರೆ ಅಂದರೆ ಒಬ್ರಿಗೆ ನೋವಾಗೋ ಥರ ಕಾಲು ಎಳಿಯಲ್ಲ, ಒಂದೊಂದು ಕಡೆ ಆಗಿರ್ಬೋದು. ಬಟ್ ನನಗೆ ಕಾಮಿಡಿ ಇಷ್ಟ ಆಗ್ತಾಯಿತ್ತು. ಆಮೇಲೆ ಅವ್ರದ್ದು ಒಂದೊಂದು ಥರ ಇದು ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲದ ಪಕ್ಕ, ಸೊ ಆ ಥರದ್ದೆಲ್ಲ ಹೆಂಗೆ ಜನ ಕೂರ್ತಾ ಇತ್ತಂದರೆ ಅಷ್ಟು ಕಾಮಿಡಿ ಮಾಡ್ತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ರು. ನಮ್ಮ ಕ್ವಾಟ್ಲೆ ಕಿಚನಲ್ಲೂ ಅಷ್ಟೇ ಹೆಂಗೆ ಥಿಂಕಿಂಗ್ ಇತ್ತಂದರೆ ಅವ್ರದ್ದು ನೆಕ್ಸ್ಟ್ ಲೆವೆಲು. ಸೊ ಕಾಮಿಡಿ ಈಸ್ ನಾಟ್ ಅನ್ ಈಸಿ ಥಿಂಗ್, ಅದು ಟ್ಯಾಲೆಂಟ್ ಇದ್ರೇ ಬರೋದು. ಸೊ ಯಾ, ಕರೆಕ್ಟ್. ಅಂದರೆ ಒಂದು ಪ್ರಶ್ನೆ ಮೇಡಮ್, ಆ್ಯಕ್ಚುಲಿ ಅಂದರೆ ಜನರಲ್ಲಾಗಿ ಈಗ ಅವ್ರ ಬಗ್ಗೆ ಸಾಕಷ್ಟು ಈಗ ಒಳಗಡೆ ಓಡಾಡ್ತಾ ಇದೆ. ಅಂದರೆ ಹುಡುಗಿಯರು ಯಾವತ್ತಿದ್ರು ಅಂದರೆ ಗಿಲ್ಲಿ ಒಳ್ಳೆ ಮನುಷ್ಯ, ಟ್ಯಾಲೆಂಟೆಡ್ ಕೂಡ, ಮತ್ತು ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಹುಡುಗಿಯರ ಜೊತೆಗೆ. ಬಟ್ ಯಾಕೋ ಸ್ವಲ್ಪ ಸುಂದರವಾಗಿರುವಂತಹ ಹುಡುಗಿಯರು, ಅಂದರೆ ಗಿಲ್ಲಿ ಈಸ್ ನಾಟ್ ಸೋ ಗುಡ್ ಲುಕಿಂಗ್ ಅನ್ನೋ ಥರದೊಂದು ಭಾವನೆ ಇದೆ. ಪ್ಲಸ್ ಯಾಕೋ ಸುಂದರವಾಗಿರುವಂತಹ ಹುಡುಗಿಯರು ಯಾಕೆ ಗಿಲ್ಲಿನ ಅಂದರೆ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಪಾರ್ಟ್ನರ್ ಆಗಿ ಅನ್ನುವಂತಹ ಕೆಲವೊಂದಷ್ಟು ಮಾತುಕತೆ ಬರುತ್ತೆ. ಯಾಕೆ ಹಳ್ಳಿ ಹುಡುಗ ಅಥವಾ ಹಳ್ಳಿ ಹೈದ ಅಂದ ತಕ್ಷಣ ಯಾಕೆ ಒಪ್ಕೊಳ್ಳಲ್ಲ, ಒಳ್ಳೆ ಮನಸ್ಸಿದ್ರು ಕೂಡ ಯಾಕೆ ಯಾವಾಗಲೂ ಬ್ಯೂಟಿ ಹಿಂದೆನೇ ಹೋಗ್ತಾರೆ ಹುಡುಗಿಯರು ಅನ್ನೋಂಥದ್ದು. ಸೊ ನಿಮ್ಮ ಪ್ರಕಾರ ಗಿಲ್ಲಿ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಹೇಗೆ ಅನಿಸುತ್ತೆ ಅಂತ? ನನ್ನ ಪ್ರಕಾರ ತುಂಬ ಲಕ್ಷಣವಾಗಿದ್ದಾರೆ. ನನಗೆ ಯಾವತ್ತೂ ಹಾಗೆ ಬ್ಯೂಟಿ ಕಾನ್ಷಿಯಸ್ ಇಲ್ಲ, ಟು ಬಿ ಫ್ರ್ಯಾಂಕ್. ನಾನು ಹಂಗೆ ಅವ್ರು ಚೆನ್ನಾಗಿದ್ದಾರೆ, ಇವ್ರು ನೋಡೋಕೆ ಚೆನ್ನಾಗಿದ್ದಾರೆ ಆ ಥರದ್ದೆಲ್ಲ ಇಲ್ಲ. ಸೊ ಹೀ ಈಸ್ ಹ್ಯಾಂಡ್ಸಮ್. ನೀವು ಬಿಗ್ ಬಾಸ್ ಫಿನಾಲಲ್ಲಿ ನೋಡಿರ್ಬೇಕಲ್ಲ ಹೆಂಗೆ ಫುಲ್ ಟಿಪ್ ಟಾಪ್ ಆಗಿ ಬಂದಿದ್ದಾರೆ ಅಂತ. ಸೊ ಯಾ, ಹೀ ಈಸ್ ಹ್ಯಾಂಡ್ಸಮ್. ಅಂದರೆ ಕೆಲವೊಂದಷ್ಟು ಡಿಸ್ಕಷನ್ಸ್ ಆಗ್ತಾ ಇರುತ್ತೆ ಗೊತ್ತಲ್ಲ, ಅಂದರೆ ಮನೇಲಿದ್ದವರೆಲ್ಲ ಬೇರೆಯವರೆಲ್ಲ ಯಾಕೆಂದರೆ ಹುಡುಗಿಯರು ಹಗ್ ಮಾಡ್ತಿದ್ರು, ಆ ಥರದ್ದೆಲ್ಲ ಇತ್ತು. ಬಟ್ ಗಿಲ್ಲಿನ ಯಾರು ಹಗ್ ಮಾಡೋದು ಅದೆಲ್ಲ ಇರ್ತಿರ್ಲಿಲ್ಲ.
ಅದು ಯಾಕೆ ಅನ್ನೋ ಥರ ಆ್ಯಕ್ಚುಲಿ ಪ್ರೇಕ್ಷಕರು ಪ್ರಶ್ನೆ ಆಗ್ತಿದ್ರು, ಯಾಕೆ ಹಳ್ಳಿ ಹುಡುಗ ಆ ಥರ ಹಂಗಿರ್ತಾನೆ ಅಂತ ನಿಮಗೆ ಖುಷಿ ಆಗಲ್ವಾ, ಬರೀ ನೀವು ಆ ಥರ ಫಿಟ್ ಆಗಿರೋರು ಆ ಥರದವ್ರು ಮಾತ್ರ ಇಷ್ಟಪಡ್ತೀರಾ ಅಂತ. ಸೊ ಅದಕ್ಕೆ ಇಲ್ಲ, ನನಗೆ ಆ ಥರದ್ದೆಲ್ಲ ಇಲ್ಲ. ಫಿಟ್ಟಾಗೇ ಇರಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು, ಆ ಥರದ್ದೇ ಡ್ರೆಸ್ ಹಾಕಬೇಕು, ಹಾಗೆ ಹೇರ್ ಸ್ಟೈಲ್ ಮಾಡಬೇಕು, ನನಗೆ ಆ ಥರದ್ದೆಲ್ಲ ಏನೂ ಇಲ್ಲ. ಹೇಳ್ದೆ ಅಲ್ಲ, ಮನಸ್ಸು ಚೆನ್ನಾಗಿರಬೇಕು, ಆಮೇಲೆ ನಮ್ಮ ಮಿಡ್ಲಲ್ಲೊಂದು ಚೆನ್ನಾಗಿ ಕನೆಕ್ಷನ್ ಇರಬೇಕು, ಆ ಥರ ಅಷ್ಟೇ. ಗಿಲ್ಲಿನ ಹಗ್ ಮಾಡ್ತಾ ಇಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ, ಅದು ಡಿಪೆಂಡ್ ಆಗುತ್ತೆ. ಅನ್ನಿಸ್ತು, ನಾನು ಅಬ್ಸರ್ವ್ ಮಾಡಿದ್ದೀನಿ, ಬಟ್ ಗೊತ್ತಿಲ್ಲ, ಮೇ ಬಿ ಕೆಲವರಿಗೆ ಟಚ್ ಇಷ್ಟ ಇರಲ್ಲ ಆ ಥರದ್ದು. ಮೇ ಬಿ ಹೀ ಈಸ್ ಆಲ್ಸೋ ನಾಟ್ ಇಂಟ್ರೆಸ್ಟ್. ಹೌದಾ? ಓ, ಅದು ನನಗೆ ಗೊತ್ತಿಲ್ಲ. ಸೊ ಆ ಅಬ್ಸರ್ವೇಷನ್ ನಾನು ಮಾಡಿಲ್ಲ, ಬಟ್ ಗೊತ್ತಿಲ್ಲ ಅದ್ರ ಕಾರಣ, ಅವ್ರವ್ರಿಗೆ ಕೇಳಬೇಕಾಗತ್ತೆ. ಆ್ಯಂಡ್ ಅಗೇನ್ ಇವಾಗ ನಿಮ್ಮ ಯಾಕೆಂದರೆ ಕಲೀಗ್ ಆಗಿದ್ದಂತಹ ಧನುಷ್ ಅವರು ಕೂಡ ಇದ್ದರು, ಅವರು 6th ಪೊಸಿಷನ್ಗೆ ತೃಪ್ತಿ ಪಡ್ಕೊಂಡ್ರು. ಸೊ ಅವ್ರ ಆಟದ ಬಗ್ಗೆ ನೀವು ಹೇಳೋದಾದರೆ? ಆ್ಯಕ್ಚುಲಿ ಧನುಷ್ ಅವ್ರ ಪೊಟೆನ್ಷಿಯಲೇ ನಾನು ಬಿಗ್ ಬಾಸಲ್ಲಿ ನೋಡಿದೆ. ಎಷ್ಟು ಚೆನ್ನಾಗಿ ಟಾಸ್ಕ್ ಆಡ್ತಾಯಿದ್ರು ಅಂದರೆ ನೆಕ್ಸ್ಟ್ ಲೆವೆಲಾಗಿ ಆಡ್ತಾಯಿದ್ರು. ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸ್ತಾ ಇತ್ತು, ಬಟ್ ಟಾಸ್ಕ್ ಆಡೋಕ್ಕೆ ಬರೀ ಸ್ಟ್ರಾಂಗ್ನೆಸ್ ಸಾಕಾಗಲ್ಲ, ಸ್ಟ್ರಾಟಜಿನೂ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚೆನ್ನಾಗಿ ಆಡಿದ್ರು. ಅವ್ರಿಗೆ ನೆನ್ನೆ ಕಾಲ್ ಮಾಡಿದೆ, ತುಂಬ ಕಂಗ್ರ್ಯಾಚುಲೇಟು ಮಾಡಿದೆ. ತುಂಬ ಖುಷಿ ಆಯಿತು ಅವರು ಚೆನ್ನಾಗಿ ಆಟ ಆಡಿದ್ರು ಅಂತ. ಸೊ ಈಗ ಈ ಒಂದು ಗೌರಿ ಕಲ್ಯಾಣ ಧಾರಾವಾಹಿ ಅಂದರೆ ನಾವು ಜನರಲಾಗಿ ಎಲ್ರಿಗೂ ಕೇಳ್ತೀವಿ, ಅಂದರೆ ಒಂದು ಹಂತದ ತನಕ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಏನೋ ಹೊಸದು ಅಂತ ಅನಿಸುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂಸ್ ಅದ್ಭುತವಾಗಿರುತ್ತೆ, ಮೇಕಿಂಗ್ ಎಲ್ಲ. ಹೋಗ್ತಾ ಹೋಗ್ತಾ ಎಗೇನ್ ಅದೇ ಲೈಕ್ ವಿಲನ್ನು ಮತ್ತು ಯಾರೋ ಒಂದು ಹೆಣ್ಮಗಳು ವಿಲನ್ ಆಗುವಂಥದ್ದು ಅಂಥದ್ದೇ ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಆವಾಗ ಲೈಕ್ ಬೋರ್ ಆಗುತ್ತೆ, ಪ್ರೇಕ್ಷಕರಿಗೆ ಡಿವಿಯೇಟ್ ಆಗ್ತಾರೆ, ಬೇಡ ಇದು ಅದೇ ವಾಪಸ್ ಅದೇ ಕತೆ ಅಂತ. ಇದು ಅದರಿಂದ ಹೊರತುಪಡಿಸಿದ್ದು ಆಗಿರುತ್ತೆ ಆ್ಯಕ್ಚುಲಿ. 100% ನಿಮಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರ್ತಾನೆ ಇರುತ್ತೆ. ನಾವು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು ನಿಮಗೆ ಮನೋರಂಜನೆ ಕೊಡಬೇಕು ಅಂತ, ನಿಮಗೆ ಬೋರ್ ಆಗೋಕ್ಕೆ ನಾವು ಬಿಡಲ್ಲ. ಸ್ಟಾರ್ಟಿಂಗಲ್ಲಿ ಎಲ್ಲರೂ ಇದೇ ಹೇಳಿರ್ತಾರೆ ಆ್ಯಕ್ಚುಲಿ, ಬಟ್ ಅದು ಒಂದು ಹಂತಕ್ಕೆ ಹೋಗುವಾಗ ವಾಪಸ್ ಅದೇ ಯಾಕೆಂದರೆ ಸುತ್ತಿ ಅಲ್ಲಿಗೆ ಬರ್ತಿದ್ದಾರಲ್ಲ ಅಂತ ಅನಿಸುತ್ತೆ. ಬಟ್ ನಿಮಗೆ ಸ್ಟೋರಿ ಲೈನ್ ಕಂಪ್ಲೀಟ್ ಇವಾಗ ಗೊತ್ತಿದೆಯಾ? ಬಿಕಾಸ್ ಎವ್ರಿ ಡೇ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಹಂತದ ಮಟ್ಟಿಗೆ ಗೊತ್ತಿದೆ. ಸೊ ಇಲ್ಲಿ ತನಕ ನನಗೆ ಎಷ್ಟು ಗೊತ್ತಿದೆಯೋ ಅಲ್ಲಿ ತನಕ ನಾನು ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಇನ್ನು ಅದು ಡಿಪೆಂಡ್ ಆಗೋದು ಸ್ಟೋರಿ ರೈಟರ್ ಮೇಲೆ. ಸೊ ಅವ್ರು ಹೆಂಗೆ ತಗೊಂಡೋಗ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನಗೆ ಅವ್ರ ಮೇಲೆ ಭರವಸೆ ಇದೆ. ಸೊ ಅವ್ರು ನಿಮಗೆಲ್ಲ ಬೋರ್ ಮಾಡಲ್ಲ ಅಂತ. ಇನ್ನು ನೋಡಬೇಕು ಸೀರಿಯಲ್. ಸೊ ಅಪಾರ್ಟ್ ಫ್ರಮ್ ಈ ಧಾರಾವಾಹಿ ಲೈಕ್ ಇನ್ ನೆಕ್ಸ್ಟ್ 5 years ಶಿಲ್ಪಾ ಅವರು ನಿಮ್ಮನ್ನು ನೀವು ಎಲ್ಲಿ ನೋಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಏನಾಗಿರಬೇಕು ಅಂತ ಇಷ್ಟಪಡ್ತೀರಾ? ಆಬ್ವಿಯಸ್ಲಿ ಹೀರೋಯಿನ್ನೇ ಆಗಿರಬೇಕು, ಬಟ್ ತುಂಬ ಚೆನ್ನಾಗಿರೋ ಪಾತ್ರ ಮಾಡಬೇಕು, ತುಂಬ ಚೆನ್ನಾಗಿರೋ ಸ್ಟೋರಿ ಮಾಡಬೇಕು, ತುಂಬ ಜನರಿಗೆ ಗೊತ್ತಾಗೋ ಹಾಗೆ ಪಾತ್ರ ಮಾಡಬೇಕು ಅಂತ, ಅಂದರೆ ಒಂದು ಮಾದರಿ ಆಗಬೇಕು ಅನ್ನೋ ಆಸೆ. ಎಸ್, ಶಿಲ್ಪಾ ಅವರೇ ಆ್ಯಕ್ಚುಲಿ ತುಳು ಬರುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ. ಸೊ ಊರು ದಕ್ಲೆಗೆ ಆ್ಯಕ್ಚುಲಿ ಇರ್ನ ಬಗ್ಗೆ ಭಯಂಕರ ಒಂದು ಖುಷಿ ಇಪ್ಪುಂಡು ಆ್ಯಕ್ಚುಲಿ. ಎಂಕ್ಲೆ ನಾ ಊರದ ಪಣ್ಣು ಲೈಕ್ ವರ್ಕ್ ಮಲ್ತೊಂದುಲ್ಲ ಲಂಚ ಪಣ್ಣದು. ಸೊ ಊರು ದಕ್ಲೆ ದಾದಾ ಪನ್ಪರ್. ಸೊ ಅಕುಲ್ ಆ್ಯಕ್ಚುಲಿ ಈರಾಗ ಲೈಕ್ ಫಾಲೋ ಮಲ್ತೊಂದು ಉಪ್ಪೇರು ಮಸ್ತ್ ಜನ. ಸೊ ದಾದಾ ಪನ್ಪರ್ ಈ ಸೀರಿಯಲ್ದ ಬಗ್ಗೆ ತುಳುಟ್ಟು ಒಂಜಿ ಪನ್ಲೆ. ಓ, ತುಳುಟು ದಾದವ ನೋಡಿ ನಾನು ಆ್ಯಕ್ಚುಲಿ ಪ್ರಿಪೇರ್ ಆಗೊಂದು ಇಜ್ಜಂಡು, ಬಟ್ ಎಂಕ ಒಂದು ಸೀರಿಯಲ್ ಮಲ್ಪುನ ಮಸ್ತ್ ಖುಷಿ ಉಂಡು. ಮಂಗಳೂರ್ದಕ್ಕಲು ಪೂರ ಸಪೋರ್ಟ್ ಮಲ್ಪಲೆ. ಗೌರಿ ಕಲ್ಯಾಣ ರಾತ್ರಿ 8 ಗಂಟೆಗೆ ಅಂತಲೇ ಹೇಳ್ತೀನಿ. ತೂಲೆ 8 ಗಂಟೆಗೆ ತೂಲೆ. ಥ್ಯಾಂಕ್ ಯು ಸೊ ಮಚ್ ಶಿಲ್ಪಾ ಅವರೇ. ಒಳ್ಳೆಯದಾಗಲಿ ಈ ಸೀರಿಯಲಿಂದ. ಹಾಗೆಯೇ ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳಲ್ಲಿ ನೀವು ಕಾಣಿಸ್ಕೊಳ್ಳೋ ಥರ ಆಗಲಿ, ಅದರಿಂದ ಪ್ರೇಕ್ಷಕರಿಗೆ ಮನೋರಂಜನೆ ಸಿಗಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಎಸ್, ಓಕೆ. ಸೊ ಸ್ನೇಹಿತರೆ, ಇದಾಗಿತ್ತು ಶಿಲ್ಪಾ ಕಾಮತ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.